ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ರಾಜ್ಯಮಟ್ಟದ ಬಯಲಾಟ ಕಲಾವಿದರ ಸಮ್ಮೇಳನ. ಬಳ್ಳಾರಿ ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯಮಟ್ಟದ ಬಯಲಾಟ ಕಲಾವಿದರ ಸಮ್ಮೇಳನವು ಬಳ್ಳಾರಿಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆ 10 ಗಂಟೆಗೆ ಬಳ್ಳಾರಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಆವರಣದಲ್ಲಿ ಜಾನಪದ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾನ್ಯ ಮಹಾಪೌರರಾದ ಶ್ರೀ ಪಿ. ಗಾದೆಪ್ಪ ಅವರು ಮದ್ದಳೆ ಪೂಜೆ ನೆರವೇರಿಸಿದರು. ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ಬಯಲಾಟ ಕಲಾವಿದೆ ಶ್ರೀಮತಿ ಸುಜಾತಮ್ಮ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕೆ. ಜಗದೀಶ್, ಎಸ್ಬಿಐ, ಬಳ್ಳಾರಿ ಜಿಲ್ಲಾ ರಸಗೊಬ್ಬರ ಮಾರಾಟಗಾರರ ಸಂಘದ ಜಂಟಿ ಕಾರ್ಯದರ್ಶಿ ಗುರುಲಿಂಗಪ್ಪ ಸೇರಿದಂತೆ ಹಿರಿಯ ಕಲಾವಿದರಾದ ಪವಿತ್ರಮ್ಮ, ಯರಮ್ಮ, ತಿಮ್ಮಾರೆಡ್ಡಿ ಮೇಷ್ಟ್ರು, ಗಂಗಾರೆಡ್ಡಿ ಮೇಷ್ಟ್ರು, ವೀರನಗೌಡ ಮೇಷ್ಟ್ರು, ರಾಮಣ್ಣ ಮೇಷ್ಟ್ರು, ಸಿದ್ದಪ್ಪ ಮೇಷ್ಟ್ರು, ರಮೇಶ್, ಕರಿಬಸವಮ್ಮ, ಬ್ರಹ್ಮಯ್ಯ, ಶೀನಪ್ಪ ಮೇಷ್ಟ್ರು, ಕಾಳಪ್ಪಾಚಾರಿ, ಸೂತಾರ, ವೀರೇಶಪ್ಪ ಮೇಷ್ಟ್ರು, ಯರಿಸ್ವಾಮಿ, ಬೆಳಕುರ್ಕಿ ಹುಸೇನಪ್ಪ, ಶಂಭುಲಿಂಗನಗೌಡ, ಲಕ್ಷ್ಮೀನಾರಾಯಣ, ವಿಜಯಕುಮಾರ್, ತಬಲಾ ವಾದಕರಾದ ಯರಿಸ್ವಾಮಿ, ಪಂಪ, ಬಳ್ಳಾರಿ ರಘು, ಗಾದಿಲಿಂಗ, ಭೀಮೇಶ, ಹುಲಗಪ್ಪ, ಹುಸೂರಪ್ಪ ಮತ್ತಿತರ ರಾಜ್ಯದ ವಿವಿಧ ಜಿಲ್ಲೆಗಳ ಬಯಲಾಟ ಕಲಾವಿದರು ಉಪಸ್ಥಿತರಿದ್ದರು. ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಿಂದ ಡಾಕ್ಟರ್ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದವರೆಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಕಲಾವಿದರಿಂದ ಬಣ್ಣ ಬಣ್ಣದ ವೇಷಭೂಷಣಗಳೊಂದಿಗೆ ಬೃಹತ್ ಜಾನಪದ ಮೆರವಣಿಗೆ ನಡೆಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿಯವರ ಪ್ರಾಯೋಜಿತ ಕಲಾ ತಂಡದಲ್ಲಿ ಕೊಂಚಗೇರಿ ತಂಡದ ನಂದಿಧ್ವಜ, ಚಿತ್ರದುರ್ಗ ತಂಡದ ಗೊಂಬೆ ಕುಣಿತ, ಕಂಪ್ಲಿ ತಂಡದ ತಾಶಾ ರಂಡೋಲ ಜನರ ಮನಸೂರೆಗೊಂಡವು ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ ಸಾಹುಕಾರ ತಿಳಿಸಿದರು.